ಟ್ರ್ಯಾಪ್ ಯತ್ನ ಕೇಸ್ನಲ್ಲಿ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ರಾಜಣ್ಣ ನಡೆ ಕುತೂಹಲ ಕಾರಣ ಆಗ್ತಾ ಇದೆ, ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅಶ್ವ ವೇಗದಲ್ಲಿ ಹೋಗಬೇಕಾಗಿದ್ದ ಪ್ರಕರಣ ಹೋಗ್ತಾರದು ಯಾವ ವೇಗದಲ್ಲಿ, ಆಮೆಗತಿ ವೇಗದಲ್ಲಿ. ಹನಿ ಟ್ರ್ಯಾಪ್ ಬಗ್ಗೆ ದೂರು ಕೊಡೋದಾಗಿ ರಾಜಣ್ಣ ಮತ್ತು ಪುತ್ರ ಹೇಳ್ಕೊಂಡು ಬರ್ತಾನೇ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ಸಿಎಂ ಮತ್ತು ಗೃಹ ಸಚಿವರನ್ನ ಭೇಟಿಯಾಗಿ ಮತ್ತೊಂದು ಸುತ್ತು ಚರ್ಚೆ ಮಾಡಿ ಆಮೇಲೆ ದೂರನ್ನ ಕೊಡ್ತಾರಂತೆ. ರಾಜಣ್ಣ ದೂರು ಯಾರನ್ನ ಟಾರ್ಗೆಟ್ ಮಾಡುತ್ತೆ, ಒಂದು ವೇಳೆ ಕೊಟ್ರೆ ಇಫ್ ಅಂಡ್ ಬಟ್ಸ್ ಇಲ್ಲಿ ಉಪಯೋಗ ಮಾಡ್ಬೇಕು ನಾವು. ಯಾಕಂದ್ರೆ ಅವ್ರು ಮಾತಾಡ್ತಾರ ದಾಟಿ ಹಂಗಿದೆ. ದಾಖಲಾತಿ ಸಮೇತ ದೂರು ಕೊಡ್ತಾರ ಸಚಿವರು, ಅಥವಾ ಜಸ್ಟ್ ಒಂದು ಇನ್ಕ್ವೈರಿ ಮಾಡಿಸಿ ಸುಮ್ಮನಾಗಿ ಅಂತ ಹೇಳಿ ಒಂದು ಕಾಟಾಚಾರಕ್ಕೆ ದೂರು ಕೊಟ್ಟು ಬರ್ತಾರ ಅನ್ನೋದು ಪ್ರಶ್ನೆ. ಹನಿ ಟ್ರ್ಯಾಪ್ ಪ್ರಯತ್ನಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಇಬ್ರು ಅಬ್ಬರಿಸಿ ಬೊಬ್ಬಿರಿದಿದ್ದೇ ಬಂತು. ಯಾವುದೇ ಸಾಕ್ಷಿಗಳನ್ನು ಇಲ್ಲಿ ತನಕ ಪ್ರೊಡ್ಯೂಸ್ ಮಾಡೋದಕ್ಕೆ ವಿಫಲರಾದ್ರ ಅನ್ನೋದು ಪ್ರಶ್ನೆ. ಅಧಿಕಾರದ ಆಸೆಗೆ ಹನಿ ಟ್ರ್ಯಾಪ್ ಜಾಲ ಸೃಷ್ಟಿ ಮಾಡಿದ್ರ ರಾಜಣ್ಣ ವಿರೋಧಿಗಳು ಅನ್ನುವಂತಹ ಕುತೂಹಲಕ್ಕೂ ಉತ್ತರವನ್ನು ಕೊಡ್ತಾರ. ಒಟ್ಟಿನಲ್ಲಿ ನಾನಾ ಸಂಶಯ, ಗೊಂದಲ ಎಲ್ಲವೂ ಕೂಡ ಇದೆ, ಯಾವುದಕ್ಕೂ ಉತ್ತರ ಇಲ್ಲ. ಆಮೇಲೆ ಲಾಜಿಕಲ್ ಎಂಡ್ಗೆ ಈ ಪ್ರಕರಣ ಹೋಗ್ತಾ ಇರುವಂತಹ ವೇಗ ನೋಡಿದ್ರೆ ಹೋಗೋದು ಕಷ್ಟ. ಲಾಜಿಕಲ್ ಎಂಡ್ ಅಂದರೆ ಏನೋ ಶಿಕ್ಷೆ ಆಗೋದು 3 ರಿಂದ 7 ವರ್ಷ, ಅದೆಲ್ಲ ಆಗಲ್ಲ ಅಂತ ಅನ್ಸುತ್ತೆ, ಅದೆಲ್ಲ ದೂರದ ಮಾತು ಅಂತ ಅನ್ಸುತ್ತೆ. ಹಾಗಂಗೆ ಕೂತು ಚರ್ಚೆ ಮಾಡಿ ಪಕ್ಷದ ಚೌಕಟ್ಟಿನ ಒಳಗೆ ತೀರ್ಮಾನ ಮಾಡ್ಕೊಂಡು ಯಾರ್ಯಾರಿಗೆ ಯಾವ್ಯಾವ ಸಂದೇಶ ಕೊಡಬೇಕು ಎಲ್ಲ ಡಿಸೈಡ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಈಗ ಒಂದು ನಾಟಕನ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಸುತ್ತೆ. ಹನಿ ಟ್ರ್ಯಾಪ್ ಕೇಸ್ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಸಂವಿಧಾನ ಬದಲಾವಣೆ ಹೇಳಿಕೆ, ಎರಡು ದೊಡ್ಡ ಅಸ್ತ್ರಗಳು ಈಗ ವಿರೋಧ ಪಕ್ಷ ಬಿಜೆಪಿಗೆ ಸಿಕ್ಕಿದೆ. ಈಗ ಡಿ.ಕೆ. ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ ಬಿಜೆಪಿಯವರು. ಇವತ್ತಿನಿಂದ ಡಿ.ಕೆ.ಶಿ ರಾಜೀನಾಮೆ ಕೊಡಿ ಅಭಿಯಾನಕ್ಕೆ ಚಾಲನೆ. ಆವಾಗೆಲ್ಲ ಮೂಡಾ ಪ್ರಕರಣದಲ್ಲಿ ಸಿಎಂ ರಾಜೀನಾಮೆಗೆ ಇವರು ಪಾದಯಾತ್ರೆ ಮಾಡಿದ್ದು ಯಾರೂ ರಾಜೀನಾಮೆ ಕೊಡಲಿಲ್ಲ. ಈಗ ಡಿ.ಕೆ.ಶಿ ರಾಜೀನಾಮೆ. ಡಿ.ಕೆ.ಶಿ ವಿರುದ್ಧ ರಾಜ್ಯದಲ್ಲಿ ಹೋರಾಟ ರೂಪಿಸೋದಕ್ಕೆ ಹೈಕಮಾಂಡ್ನಿಂದಲೇ ಸೂಚನೆ ಸಿಕ್ಕಿದೆಯಂತೆ. ಸೇಡಿಗೆ ಸೇಡು ಎಂಬಂತೆ ಹಠಕ್ಕೆ ಬಿದ್ದಿದೆ ಬಿಜೆಪಿ. ಕಳೆದ ಬಾರಿ ಸಂವಿಧಾನ ಬದಲಾವಣೆ ಹೇಳಿಕೆ ಕೊಟ್ಟಿದ್ದು ಅನಂತಕುಮಾರ್ ಹೆಗಡೆ ಮತ್ತು ಉತ್ತರ ಪ್ರದೇಶದ ಸಂಸದರೊಬ್ಬರು ಇದನ್ನೆಲ್ಲ ಹಿಡ್ಕೊಂಡು ಕಾಂಗ್ರೆಸ್ ಅವರು ಮಾಡಿದ್ರು. ಈಗ ಅದನ್ನು ಈಗ ಉಲ್ಟಾ ಮಾಡಿಕೊಂಡು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಸುಳ್ಳಿನ ಮನೆ ದೇವರುಗಳಿಗೆಲ್ಲ ಹೋಗಿ ನಮಸ್ಕಾರ ಕಂಪ್ತಾ ಇರೋದು. ನಮಸ್ಕಾರ ಯಾಕೆ ಹಾಕ್ಬೇಕು, ಎಲ್ಲ ಮನೆ ದೇವರುಗಳಿಗೆ ಹೋಗಿ. ಈ ಡಿ.ಕೆ. ಶಿವಕುಮಾರ್ ಹೇಳಿಕೆ ನಾ ಖಂಡನೆ ಮಾಡ್ತೇನೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಗಲಿ ನರೇಂದ್ರ ಮೋದಿಜಿಯವರಾಗಲಿ ಯಾರು ಕೂಡ ಇದಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಅಲ್ಲ. ಕೇವಲ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಅಲ್ಲ, ರಾಹುಲ್ ಗಾಂಧಿ ಅವರ ಮನಸ್ಥಿತಿ, ಈ ರಾಜ್ಯದ ಮುಖ್ಯಮಂತ್ರಿಗಳ ಮನಸ್ಥಿತಿಯನ್ನೇ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೂ ಇಳಿಬಹುದು ಅನ್ನೋದನ್ನ ಕಾಂಗ್ರೆಸ್ ತೋರಿಸ್ಕೊಡ್ತಾ ಇದ್ದಾರೆ. ಕರ್ನಾಟಕದ ಉಪಮುಖ್ಯಮಂತ್ರಿ ನಿನ್ನೆ ಕಾಂಗ್ರೆಸ್ ಪಕ್ಷದ ನಿಜವಾದ ಮುಖವನ್ನು ಅವರು ಅನಾವರಣ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸರ್ಕಾರಿ ಕೆಲಸದಲ್ಲಿ ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿಯನ್ನ ನೀಡುವ ಬಗ್ಗೆ ಅವರು ಮಾತನಾಡ್ತಾ ರಾಜ್ಯದಾದ್ಯಂತ